ಹಲೋ ನನ್ನ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾಗಿ ಬೆಣ್ಣೆ ಚಕ್ಲಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಆಮೇಲೆ ಗ್ರೈಂಡರಿಗೆ ಹುರಿಗಡಲೆಯನ್ನು ಪೌಡರ್ ಮಾಡ್ಕೊಬೇಕು. ಆ ಪೌಡರ್ ಮಾಡ್ಕೊಂಡಿರೋಂಥದ್ದನ್ನ ಬೌಲ್ಗೆ ಹಾಕ್ಕೊಂಡು ಒಂಚೂರು 2 ಸ್ಪೂನಷ್ಟು ಖಾರದ ಪುಡಿ, ಅರಿಶಿನ 1 ಸ್ಪೂನಷ್ಟು, ಹಾಗೆ ಇಲ್ಲಿ ನಾನು ಓಂಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಬಾಯಿಗೆ ಸಿಕ್ಕಕ್ಕೆ ಚೆನ್ನಾಗಿರೋದಿಲ್ಲ ಚಕ್ಲಿಗೆ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ತಗೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಕ್ಸಿಂಗ್ ಮೆಥಡ್ ಅನ್ನೋದಿದೆ ನೋಡಿ, ಇದೇ ತುಂಬ ಮುಖ್ಯವಾದದ್ದು. ಯಾಕಂದರೆ ನಾವು ಮಿಕ್ಸ್ ಹೆಂಗೆ ಮಾಡ್ತೀವೋ ಅದೇ ಥರ ಚಕ್ಲಿ ಗರಿ ಗರಿಯಾಗಿ ಬರ್ತದೆ. ಮುಂಚೆನೇ ನಾನು ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೆ. ಸೊ ಬಿಸಿನೀರು ನೀವು ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ. ಇವಾಗ ನೀವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರೋ ಅದೇ ರೀತಿ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಇಲ್ಲಿ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ಚಪಾತಿ ಹಿಟ್ಟು ಹೇಗಿರುತ್ತೋ ಹಾಗೆ ಸಾಫ್ಟಾಗಿ ಕಲಿಸ್ಕೊಬೇಕಾಗತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಸೊ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಸ್ಟಾರ್ ಪ್ಲೇಟ್ ಅಂತದ್ದು ಬರ್ತದೆ ನೋಡಿ, ಆ ಥರ ಪ್ಲೇಟ್ ತೊಗೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಒಳಗಡೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಆದಮೇಲೆ ಇಲ್ಲಿ ಇವಾಗ ಚಕ್ಲಿ ಹಿಟ್ಟು ನಾವು ಆವಾಗಲೇ ಏನು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಆ ಹಿಟ್ಟನ್ನು ನಾನು ಇಲ್ಲಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇಲ್ಲಿ ತಟ್ಟೆ ಮೇಲೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಎಣ್ಣೆ ಹಾಕ್ಕೊಬೇಕಾಗತ್ತೆ, ಚಕ್ಲಿ ಅಂಟಬಾರ್ದಲ್ವ, ಅದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡು ಚಕ್ಲಿನ ಕ್ಲೀನಾಗಿ ರೌಂಡಾಗಿ ಬಿಡ್ತಾ ಇದ್ದೀನಿ ನೋಡಿ. ಹತ್ರ ಹಾಕ್ಕೊಳ್ಳಿ ಆದಷ್ಟು, ಇಲ್ಲಾಂದರೆ ಚಕ್ಲಿ ಒಡೆದೋಗ್ಬಿಡತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಎಣ್ಣೆ ಕಾದಿದೆ. ಇವಾಗ ಮಾಡಿ ಇಟ್ಕೊಂಡಿರೋ ಚಕ್ಲಿನ ಎಣ್ಣೆಗೆ ಬಿಡಬೇಕು. ನೋಡ್ತಾ ಇದ್ದೀರಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದೊಂದೇ ಚಕ್ಲಿನ ಇಲ್ಲಿ ಎಣ್ಣೆಗೆ ಬಿಡ್ತಾ ಹೋಗ್ತಾ ಇದ್ದೀನಿ. ಸ್ಲೋವಾಗಿ ಬಿಡಬೇಕಾಗತ್ತೆ, ಇಲ್ಲಾಂದರೆ ಹಿಟ್ಟು ಮುರಿಯೋ ಚಾನ್ಸಸ್ ಇರ್ತದೆ. ಸೊ ಇದು ಸ್ವಲ್ಪ ಬೆಂದಾಗಿದ ತಕ್ಷಣವೇ ತಿರುಗಿಸ್ಕೊಬೇಕಾಗತ್ತೆ. ಇಲ್ಲಿ ಚಕ್ಲಿ ಇವಾಗ ಗೋಲ್ಡ್ ಕಲರ್ ಆಗಿದೆ, ಕಾಣಿಸ್ತಿದೆಯಲ್ಲ ಸ್ನೇಹಿತರೆ. ಸೊ ಇದನ್ನು ನೀವು ಗೋಲ್ಡ್ ಕಲರ್ ಆಗಿದ ತಕ್ಷಣ ಪ್ಲೇಟಿಗೆ ತಗೊಳ್ಳಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಗರಿಗರಿಯಾದ ಚಕ್ಲಿ ಹೇಗೆ ಬಂದಿದೆ ಅನ್ನೋದು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.